ನಮಸ್ಕಾರ. ಸಂಪೂರ್ಣ ಕತ್ತಲೆಯಲ್ಲಿ, ಅಂದರೆ ಕಣ್ಣಿಗೆ ಕಾಣದಷ್ಟು ಕತ್ತಲೆಯಲ್ಲಿ ಲಕ್ಷಾಂತರ ಜೀವಿಗಳು ಒಟ್ಟಾಗಿ ಸೇರಿ ಒಂದು ಬೃಹತ್ ಮಹಾನಗರವನ್ನು ಕಟ್ಟಲು ಏನೆಲ್ಲ ಬೇಕು ಅಂತ ಒಮ್ಮೆಯಾದರೂ ಯೋಚಿಸಿದ್ದೀರಾ? ನಾವೆಲ್ಲರೂ ದಿನನಿತ್ಯ ಮಣ್ಣಿನ ಮೇಲೆ ಓಡಾಡುವ ಇರುವೆಗಳ ಸಾಲನ್ನು ನೋಡಿಯೇ ಇರ್ತೇವೆ ಅಲ್ವಾ? ಆದರೆ ನಮ್ಮ ಕಾಲುಗಳ ಕೆಳಗೆ ನಡೆಯುತ್ತಿರುವ ಈ ಅದ್ಭುತವನ್ನು ಗಮನಿಸಿದರೆ ಅಚ್ಚರಿಯಾಗುತ್ತೆ. ಇದು ಕೇವಲ ಗುಂಪು ಗುಂಪಾಗಿರುವ ಕೀಟಗಳಲ್ಲ, ಬದಲಾಗಿ ಅತ್ಯಂತ ಸಂಕೀರ್ಣವಾದ ಮತ್ತು ಸುಸಜ್ಜಿತವಾದ ಒಂದು ಸಮಾಜ. ಇಂದಿನ ಈ ವಿಶ್ಲೇಷಣೆಗೆ ಸ್ವಾಗತ. ವೈಜ್ಞಾನಿಕ ದತ್ತಾಂಶಗಳು ಮತ್ತು ಸಂಶೋಧನಾ ಲೇಖನಗಳ ಆಧಾರದ ಮೇಲೆ ಇರುವೆಗಳ ಈ ಗುಪ್ತ ಪ್ರಪಂಚದೊಳಗೆ ನಾವಿಂದು ಒಂದು ಅದ್ಭುತ ಪಯಣ ಬೆಳೆಸಲಿದ್ದೇವೆ. ಹೊರಗಡೆಯಿಂದ ಕೇವಲ ಮಣ್ಣಿನ ಗೂಡಿನಂತೆ ಕಾಣುವ ಈ ವ್ಯವಸ್ಥೆಯನ್ನು ವಿಜ್ಞಾನಿಗಳು ಸೂಪರ್ ಆರ್ಗನಿಸಂ ಅಂತ ಕರೀತಾರೆ. ಇದರ ಹಿಂದಿರುವ ಅಸಲಿ ರಹಸ್ಯಗಳನ್ನು ಡಿಕೋಡ್ ಮಾಡುವುದೇ ನಮ್ಮ ಇಂದಿನ ಉದ್ದೇಶ. ಈ ಪ್ರಯಾಣದಲ್ಲಿ ನಾವು ಮುಖ್ಯವಾಗಿ 4 ವಿಚಾರಗಳನ್ನು ನೋಡಲಿದ್ದೇವೆ. ಮೊದಲಿಗೆ ಇರುವೆ ಸಮಾಜದ ಶ್ರೇಣಿ ವ್ಯವಸ್ಥೆ, ನಂತರ ಅವುಗಳ ವಿಶಿಷ್ಟ ಸಂವಹನ ಮತ್ತು ಒಟ್ಟುಗೂಡಿದ ಹೊಟ್ಟೆಯ ಪರಿಕಲ್ಪನೆ, ಆಮೇಲೆ ಈ ನೆಲದಡಿಯ ಮಹಾನಗರದ ಅಚ್ಚರಿ ಮೂಡಿಸುವ ಎಂಜಿನಿಯರಿಂಗ್ ಹಾಗೂ ಕೊನೆಯದಾಗಿ ಅವುಗಳ ಅತ್ಯಂತ ಕಟ್ಟುನಿಟ್ಟಿನ ಕಾಲನಿ ರಕ್ಷಣಾ ತಂತ್ರಗಳು. ಬನ್ನಿ, ತಡ ಮಾಡದೆ ನಮ್ಮ ಮೊದಲನೇ ವಿಭಾಗಕ್ಕೆ ಹೋಗೋಣ. ಇರುವೆ ಸಮಾಜದ ಶ್ರೇಣಿ ವ್ಯವಸ್ಥೆ. ಈ ಇಡೀ ಇರುವೆಗಳ ನಾಗರಿಕತೆಯು ನಿಂತಿರುವುದೇ ಯು ಸೋಶ್ಯಾಲಿಟಿ ಎಂಬ ಅದ್ಭುತ ತಳಹದಿಯ ಮೇಲೆ. ಅಂದ್ರೆ ಇದೊಂದು ಅತ್ಯುನ್ನತ ಮಟ್ಟದ ಸಾಮಾಜಿಕ ಸಂಘಟನೆ. ಇಲ್ಲಿ ಪ್ರತಿಯೊಂದು ಇರುವೆಯೂ ತನ್ನ ಸ್ವಂತ ಲಾಭಕ್ಕಿಂತ ಇಡೀ ಕಾಲೋನಿಯ ಒಳಿತಿಗಾಗಿಯೇ ಹಗಲುಳು ಕೆಲಸ ಮಾಡುತ್ತದೆ. ಕಟ್ಟುನಿಟ್ಟಾದ ಕೆಲಸದ ವಿಭಜನೆ ಇವರ ಮೂಲಮಂತ್ರ. ಪ್ರಕೃತಿಯ ಸಹಜ ಪ್ರವೃತ್ತಿ ಮತ್ತು ಪರಿಸರದ ಸೂಚನೆಗಳು ಇವುಗಳನ್ನು ಮುನ್ನಡೆಸುತ್ತವೆ. ದಟ್ಟವಾದ ಮಳೆಕಾಡುಗಳಿಂದ ಹಿಡಿದು ಒಣ ಮರುಭೂಮಿಗಳವರೆಗೂ ಇವು ಬದುಕುಳಿಯಲು ಇದೇ ಮುಖ್ಯ ಕಾರಣ. ಈ ಸಮಾಜದ ಶ್ರೇಣಿ ವ್ಯವಸ್ಥೆ ಹೇಗಿರುತ್ತೆ ಅಂತ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಶ್ರೇಣಿಯ ತುದಿಯಲ್ಲಿರುವುದು ರಾಣಿ ಇರುವೆ. ಸಂತಾನೋತ್ಪತ್ತಿ ಮಾಡಿ ಮೊಟ್ಟೆ ಇಡುವ ಏಕೈಕ ಜವಾಬ್ದಾರಿ ಇವಳದ್ದು. ಇನ್ನು ಗಂಡು ಇರುವೆಗಳ ಪಾತ್ರ ತುಂಬಾನೇ ಸೀಮಿತ. ಅವು ಕೇವಲ ಮಿಲನಕ್ಕಾಗಿ ಮಾತ್ರ ಅಲ್ಪವಧಿಯ ಜೀವನವನ್ನು ಹೊಂದಿರುತ್ತವೆ. ಆದರೆ ಈ ಇಡೀ ಮಹಾನಗರದ ಅಸಲಿ ಬೆನ್ನೆಲುಬು ಯಾರು ಗೊತ್ತಾ? ಅದೇ ಕೆಲಸಗಾರ ಇರುವೆಗಳು. ನಗರದ ನಿರ್ವಹಣೆ, ಆಹಾರ ಹುಡುಕುವುದು, ಮರಿಗಳ ಆರೈಕೆ ಮತ್ತು ರಕ್ಷಣೆಯಂತಹ ಎಲ್ಲ ಬಹುಮುಖ್ಯ ಕೆಲಸಗಳನ್ನು ಇವೇ ನಿಭಾಯಿಸುತ್ತವೆ. ಈ ಮಹಾನಗರದ ಹುಟ್ಟು ಮತ್ತು ಬೆಳವಣಿಗೆಯನ್ನು ಒಮ್ಮೆ ಕಾಲಾನುಕ್ರಮದಲ್ಲಿ ಕಲ್ಪಿಸಿಕೊಳ್ಳಿ. ಮೊದಲಿಗೆ ಒಬ್ಬ ಒಂಟಿ ರಾಣಿಯು ಒಂದು ಸಣ್ಣ ಗುಪ್ತ ಬಿರುಕಿನಲ್ಲಿ ಗೂಡು ಕಟ್ಟಿ ನ್ಯಾನಿಟಿಕ್ಸ್ ಎಂಬ ಮೊದಲ ತಲೆಮಾರಿನ ಕೆಲಸಗಾರರಿಗೆ ಜನ್ಮ ನೀಡುತ್ತಾಳೆ. ಇದು ಸ್ಥಾಪನಾ ಹಂತ. ಆಮೇಲೆ ಕೆಲಸಗಾರರ ಸಂಖ್ಯೆ ಹೆಚ್ಚಾದಂತೆ ಗೂಡಿನ ಸುರಂಗಗಳು ವಿಸ್ತಾರಗೊಂಡು ಕ್ಷಿಪ್ರ ಬೆಳವಣಿಗೆ ಕಾಣುತ್ತದೆ. ಕೊನೆಯದಾಗಿ ಸಮಾಜವು ಸಂಪೂರ್ಣವಾಗಿ ಪ್ರವರ್ಧಮಾನಕ್ಕೆ ಬಂದಾಗ ರೆಕ್ಕೆಗಳಿರುವ ಹೊಸ ರಾಣಿಯರು ಮತ್ತು ಗಂಡು ಇರುವೆಗಳು ಹಾರಾಟ ನಡೆಸಿ ತಮ್ಮದೇ ಆದ ಹೊಸ ಕಾಲೋನಿಗಳನ್ನು ಸೃಷ್ಟಿಸಲು ಅಲ್ಲಿಂದ ನಿರ್ಗಮಿಸುತ್ತವೆ. ಈಗ ಇಲ್ಲಿ ನಿಜವಾಗಿಯೂ ಬೆರಗುಗೊಳಿಸುವ ಒಂದು ಅಂಶವಿದೆ: ಈ ಸಮಾಜಗಳು ತಲುಪಬಹುದಾದ ಜನಸಂಖ್ಯೆಯ ಪ್ರಮಾಣ. ಉದಾಹರಣೆಗೆ, ರೆಡ್ ಇಂಪೋರ್ಟೆಡ್ ಫೈರ್ ಆ್ಯಂಡ್ ಕಾಲನಿಗಳು ಸಂಪೂರ್ಣವಾಗಿ ಬೆಳೆದಾಗ ಅವುಗಳ ಜನಸಂಖ್ಯೆ ಎಷ್ಟಿರುತ್ತೆ ಗೊತ್ತಾ? ಬರೋಬ್ಬರಿ 2 ಕೋಟಿ. ಹೌದು, 20 ಮಿಲಿಯನ್ ಜೀವಿಗಳು ಒಂದೇ ಸೂರಿನಡಿ. ಒಮ್ಮೆ ಯೋಚಿಸಿ, ಇದು ಒಂದು ದೊಡ್ಡ ದೇಶದ ಜನಸಂಖ್ಯೆಗೆ ಸಮಾನವಾದದ್ದು. ಈಗ 2ನೇ ವಿಭಾಗಕ್ಕೆ ಬರೋಣ: ಸಂವಹನ ಮತ್ತು ಒಟ್ಟುಗೂಡಿದ ಹೊಟ್ಟೆ. ಇದು ಬಹುಶಃ ಈ ಸಮಾಜದ ಅತ್ಯಂತ ಕುತೂಹಲಕಾರಿ ಭಾಗ. ಇರುವೆಗಳಿಗೆ ನಮ್ಮಂತೆ ಮಾತನಾಡಲು ಬರದೇ ಇರಬಹುದು, ಆದರೆ ಅವುಗಳದೇ ಆದ ಒಂದು ವಿಶಿಷ್ಟವಾದ ಭಾಷೆ ಇದೆ. ಏನಾದರೂ ಅಪಾಯ ಎದುರಾದರೆ ಅವು ತಕ್ಷಣವೇ ಎಚ್ಚರಿಕೆಯ ಫೆರೋಮೋನ್ಗಳನ್ನು, ಅಲಾರ್ಮ್ ಫೆರೋಮೋನ್ಸ್ಗಳನ್ನು ಬಿಡುಗಡೆ ಮಾಡುತ್ತವೆ. ಇದು ಅಕ್ಷರಶಃ ಒಂದು ರಾಸಾಯನಿಕ ಸೈರೆನ್ ಮೊಳಗಿದಂತೆ. ಕ್ಷಣಾರ್ಧದಲ್ಲಿ ಲಕ್ಷಾಂತರ ಇರುವೆಗಳು ಭದ್ರತೆಗಾಗಿ ಒಂದಾಗುತ್ತವೆ. ಇದಕ್ಕೆ ತದ್ವಿರುದ್ಧವಾಗಿ ಇವರ ಆರ್ಥಿಕ ಮತ್ತು ಪೌಷ್ಟಿಕಾಂಶದ ಪ್ರಾಥಮಿಕ ವ್ಯವಸ್ಥೆ ಇರುವುದು ಟ್ರೋಫಾಲ್ಯಾಕ್ಸಿಸ್ ಎಂಬ ಪ್ರಕ್ರಿಯೆಯಲ್ಲಿ. ಅಂದರೆ ಬಾಯಿಯಿಂದ ಬಾಯಿಗೆ ನೇರವಾಗಿ ದ್ರವವನ್ನು ವರ್ಗಾಯಿಸುವ ಮೂಲಕ ಒಂದು ಆಂತರಿಕ ವ್ಯಾಪಾರ ಜಾಲವನ್ನು ಅಥವಾ ಒಟ್ಟುಗೂಡಿದ ಹೊಟ್ಟೆಯನ್ನು ಇವು ಸೃಷ್ಟಿಸಿಕೊಳ್ಳುತ್ತವೆ. ಸುಮಾರು 130 ಮಿಲಿಯನ್ ವರ್ಷಗಳ ಹಿಂದೆಯೇ ವಿಕಸನಗೊಂಡ ಈ ಟ್ರೋಫಾಲ್ಯಾಕ್ಸಿಸ್ ಪ್ರಕ್ರಿಯೆ ನಿಜಕ್ಕೂ ಒಂದು ಅದ್ಭುತ. ಇದು ಕೇವಲ ಹಸಿವು ನೀಗಿಸುವ ಆಹಾರ ವಿತರಣೆಯಲ್ಲ, ಬದಲಾಗಿ ಇಡೀ ಕಾಲೋನಿಗೆ ಅಗತ್ಯವಿರುವ ಬೆಳವಣಿಗೆಯ ಪ್ರೋಟೀನ್ಗಳು, ಹಾರ್ಮೋನ್ಗಳು, ಕರುಳಿನ ಸೂಕ್ಷ್ಮಜೀವಿಗಳು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹಂಚುವ ಒಂದು ಬೃಹತ್ ಜಾಲ. ಇದೊಂದು ರೀತಿಯಲ್ಲಿ ಇಡೀ ಸಮಾಜವನ್ನು ಬೆಸೆಯುವ ಸಾಮಾಜಿಕ ರಕ್ತ ಪರಿಚಲನಾ ವ್ಯವಸ್ಥೆ ಅಂತಲೇ ಹೇಳ್ಬೋದು. ಬನ್ನಿ, ಈಗ ವಿಭಾಗ 3ರ ಕಡೆ ಗಮನ ಹರಿಸೋಣ: ನೆಲದಡಿಯ ಮಹಾನಗರದ ಎಂಜಿನಿಯರಿಂಗ್. ಈ ಪುಟ್ಟ ಕೀಟಗಳು ಎಷ್ಟು ದೊಡ್ಡ ವಾಸ್ತುಶಿಲ್ಪಿಗಳು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಈ ಫಾರ್ಮಿಕಾ ಪಾಲಿಡೆಫಿಲ್ವಾ ಇರುವೆಗಳ ಗೂಡಿನ ವಾಸ್ತುಶಿಲ್ಪವನ್ನು ಒಮ್ಮೆ ಗಮನಿಸಿದರೆ ಒಂದು ವಿಷಯ ಸ್ಪಷ್ಟವಾಗುತ್ತೆ.
ಗೂಡುಗಳು ಸಾಮಾನ್ಯವಾಗಿ ಮೇಲ್ಭಾಗದಲ್ಲಿ ತುಂಬಾನೇ ಅಗಲವಾಗಿರುತ್ತವೆ ಮತ್ತು ಅತಿ ಹೆಚ್ಚು ಕೋಣಗಳನ್ನು ಹೊಂದಿರುತ್ತವೆ. ಆದರೆ ಆಳಕ್ಕೆ ಹೋದಂತೆಲ್ಲ ಅವುಗಳ ಗಾತ್ರ ಮತ್ತು ಸ್ಥಳಾವಕಾಶ ಘಾತೀಯವಾಗಿ ಎಕ್ಸ್ಪೊನೆನ್ಷಿಯಲಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಮಣ್ಣಿನ ತಾಪಮಾನ ಮತ್ತು ಭೌತಿಕ ಸ್ಥಿರತೆಯನ್ನ ಕಾಪಾಡಿಕೊಳ್ಳಲು ಪ್ರಕೃತಿಯೇ ರೂಪಿಸಿರುವ ಅತ್ಯುತ್ತಮ ವಿನ್ಯಾಸವಿದು. ಇವರ ಎಂಜಿನಿಯರಿಂಗಲ್ಲಿರುವ ಗಣಿತದ ನಿಖರತೆಯನ್ನು ನೋಡಿ ಖಂಡಿತ ನಿಮ್ಗೂ ಆಶ್ಚರ್ಯ ಆಗುತ್ತೆ. ಗೂಡಿನ ಒಟ್ಟು ಗಾತ್ರಕ್ಕೂ ಮತ್ತು ಅಲ್ಲಿರುವ ಇರುವೆಗಳ ಸಂಖ್ಯೆಗೂ ಒಂದು ಕಟ್ಟುನಿಟ್ಟಾದ ಸಂಬಂಧವಿರುತ್ತದೆ. ಅಂದರೆ ಸಾಮಾಜಿಕ ಸಾಂದ್ರತೆಯನ್ನು ಅತ್ಯುತ್ತಮ ಮಟ್ಟದಲ್ಲಿ ಕಾಯ್ದುಕೊಳ್ಳಲು ಅವುಗಳಿಗೆ ನಿಖರವಾಗಿ ಎಷ್ಟು ಜಾಗ ಬೇಕೋ ಅಷ್ಟೇ ಜಾಗವನ್ನು ನಿರ್ಮಿಸುತ್ತವೆ. ಒಂದು ಚೂರು ಕೂಡ ಜಾಗ ವ್ಯರ್ಥವಾಗುವುದಿಲ್ಲ. ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ನಿರ್ಣಾಯಕ ಅಂಶವೆಂದರೆ ಈ ಬೃಹತ್ ಮೂಲಸೌಕರ್ಯವನ್ನು ನಿರ್ಮಿಸಲು ಬೇಕಾಗುವ ಅಗಾಧವಾದ ಶಕ್ತಿ. ಒಂದು ಇರುವೆ ಕಾಲೋನಿ ತನ್ನ ಗೂಡನ್ನು ಅಗೆಯಲು ತಾನು ಸೇವಿಸುವ ಒಟ್ಟು ಶಕ್ತಿಯ 20% ವ್ಯಯಿಸುತ್ತದೆ. ಅಷ್ಟೇ ಅಲ್ಲ, ಕೇವಲ ಒಂದು ಸಾಮಾನ್ಯ ಗೂಡಿನ ನಿರ್ಮಾಣಕ್ಕೆ ಬರೋಬ್ಬರಿ 81,000 ಇರುವೆ ಗಂಟೆಗಳ ಆಂಟ್ ಅವರ್ಸ್ ನಿರಂತರ ಶ್ರಮ ಬೇಕಾಗುತ್ತದೆ. ಇದು ನಿಜಕ್ಕೂ ಅಸಾಮಾನ್ಯವಾದ ಪರಿಶ್ರಮ. ಇಂಥದ್ದೊಂದು ಸಾಮೂಹಿಕ ಇಂಜಿನಿಯರಿಂಗ್ ಸಾಧನೆ ಮಾಡಬೇಕಾದ್ರೆ ಪ್ರತಿಯೊಂದು ಇರುವೆಯ ಶಕ್ತಿಯೂ ಅಪಾರವಾಗಿರಬೇಕಲ್ವಾ? ಅಚ್ಚರಿಯ ಜೈವಿಕ ಸತ್ಯವೇನೆಂದರೆ, ನೆಲವನ್ನು ಅಗೆಯುವಾಗ ಪ್ರತಿ ಕೆಲಸಗಾರ ಇರುವೆಯೂ ತನ್ನ ದೇಹದ ತೂಕದ ಸರಿಸುಮಾರು 30% ತೂಕದ ಮರಳನ್ನು ಪ್ರತಿ ಬಾರಿಯೂ ಮೇಲಕ್ಕೆ ಹೊತ್ತು ತರ್ತದೆ. ಇವರ ಈ ಬಿಡದ ಕಠಿಣ ಪರಿಶ್ರಮವೇ ನಮ್ಮ ಕಾಲುಗಳ ಕೆಳಗಿನ ಬೃಹತ್ ಭೂಗತ ನಗರಗಳನ್ನು ಸೃಷ್ಟಿಸುತ್ತದೆ. ಈಗ ನಮ್ಮ ಕೊನೆಯ ವಿಭಾಗಕ್ಕೆ ಕಾಲಿಡೋಣ. ವಿಭಾಗ 4, ಕಾಲೋನಿ ರಕ್ಷಣಾ ತಂತ್ರಗಳು. ಇಷ್ಟೆಲ್ಲ ಕಷ್ಟಪಟ್ಟು ಕಟ್ಟಿದ ಈ ಸಾಮ್ರಾಜ್ಯವನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಮುಖ್ಯವಲ್ಲವೇ? ರಕ್ಷಣೆಗಾಗಿ ಇವು ಬಳಸುವ ಅಸ್ತ್ರಗಳ ಪಟ್ಟಿ ತುಂಬಾನೇ ವೈವಿಧ್ಯಮಯವಾಗಿದೆ. ಉದಾಹರಣೆಗೆ ವುಡ್ ಆಂಟ್ಸ್, ತಳಹದಿಯ ಇರುವೆಗಳು ಫಾರ್ಮಿಕ್ ಆಸಿಡ್ ಸಿಂಪಡಿಸುವ ಮೂಲಕ ಅಕ್ಷರಶಃ ರಾಸಾಯನಿಕ ಯುದ್ಧವನ್ನೇ ನಡೆಸುತ್ತವೆ. ಇನ್ನು ಲೀಫ್ ಕಟರ್ಸ್ ಇರುವೆಗಳು ತಮ್ಮ ಗಟ್ಟಿಯಾದ ಹೊರಕವಚ ಮತ್ತು ಅತ್ಯಂತ ಚೂಪಾದ ದವಡೆಗಳನ್ನ ಅಸ್ತ್ರವಾಗಿ ಬಳಸ್ತವೆ. ವಾಸ್ತುಶಿಲ್ಪದ ದೃಷ್ಟಿಯಿಂದನೂ ಇವು ಬಹಳ ಬುದ್ಧಿವಂತರು. ಶತ್ರುಗಳು ಬಂದ ತಕ್ಷಣ ಮುಚ್ಚಿಕೊಳ್ಳುವಂಥ ಕಿರಿದಾದ ಸುರಂಗಗಳನ್ನು ನಿರ್ಮಿಸಿರ್ತವೆ. ಒಂದೊಮ್ಮೆ ಅಪಾಯ ಎದುರಾದರೆ ಸಾಕು, ಸಾವಿರಾರು ಇರುವೆಗಳು ಒಟ್ಟಾಗಿ ಮುಗಿಬಿದ್ದು ಶತ್ರುಗಳನ್ನು ತಮ್ಮ ಬೃಹತ್ ಸಂಖ್ಯೆಯ ಮೂಲಕವೇ ಮಣಿಸಿಬಿಡುತ್ತವೆ. ಇವೆಲ್ಲವನ್ನೂ ನೋಡಿದ ಮೇಲೆ ಒಂದು ಆಳವಾದ ತಾತ್ವಿಕ ಪ್ರಶ್ನೆ ಮೂಡುವುದು ಖಂಡಿತ. ಇರುವೆ ಎಂಬುದು ಸ್ವತಂತ್ರವಾಗಿ ಜೀವಿಸುವ ಕೇವಲ ಒಂದು ಪ್ರಾಣಿಯೇ, ಅಥವಾ ಇಡೀ ಕಾಲೋನಿ ಎಂಬ ಒಂದು ಬೃಹತ್ ಸೂಪರ್ ಆರ್ಗನಿಸಂನ ಒಳಗಿರುವ ಒಂದು ಸಣ್ಣ ಜೀವಕೋಶವಷ್ಟೇನಾ? ನೂರಾರು ಮಿಲಿಯನ್ ವರ್ಷಗಳಿಂದ ಭೂಮಿಯ ಮೇಲೆ ಅಸ್ತಿತ್ವದಲ್ಲಿರುವ ಈ ಜೀವಿಗಳು ನಿಜಕ್ಕೂ ಪ್ರಕೃತಿಯ ಅತಿ ದೊಡ್ಡ ವಿಸ್ಮಯಗಳಲ್ಲಿ ಒಂದು. ಈ ರೋಚಕವಾದ ವಿಶ್ಲೇಷಣೆ ಇರುವೆಗಳ ಬಗೆಗಿನ ಹೊಸ ಒಳನೋಟಗಳನ್ನು ತೆರೆದಿಟ್ಟಿದೆ ಎಂದು ಭಾವಿಸುತ್ತೇನೆ. ನಮ್ಮ ಸುತ್ತಲಿನ ಪ್ರಕೃತಿಯಲ್ಲಿರುವ ಇಂತಹ ಅದ್ಭುತಗಳನ್ನು ಇನ್ನಷ್ಟು ತಿಳಿಯುವ ಕುತೂಹಲ ಸದಾ ಜಾಗೃತವಾಗಿರಲಿ.